ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ಈ ಕಾಲದಲ್ಲಿ ನಾವು ಯಾರಿಗಾದರೂ ಹೆಲ್ಪ್ ಮಾಡಿದರೆ ನಮಗೆ ತಿರುಗಿ ಸಹಾಯ ಮಾಡುವವರು ಬಹುತೇಕ ಕಡಿಮೆ. ನಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾರೆ ಎನ್ನುವ ಗ್ಯಾರಂಟಿ ಕೂಡ ಇಲ್ಲ. ತುಂಬಾ ಕಡಿಮೆ ಮಂದಿ ಕಷ್ಟದಲ್ಲಿ ಸಹಾಯ ಮಾಡಿದವರ ನೆನಪಿಟ್ಟುಕೊಂಡು ಅವರ ಋಣವನ್ನ ತೀರಿಸಿಕೊಳ್ಳುತ್ತಿರುತ್ತಾರೆ. ಕಷ್ಟದಲ್ಲಿರುವಾಗ ಸಹಾಯ ಮಾಡಿದವರ ಋಣವನ್ನ ತೀರಿಸಿಕೊಳ್ಳಬೇಕು ಅಂದ್ರೆ ಮೊದಲಿಗೆ ನಮಗೆ ಮಾನವೀಯತೆಯ ಗುಣ ಇರಬೇಕು. ಇವೆಲ್ಲವನ್ನು ನಿಮಗೆ ಏಕೆ ಹೇಳುತ್ತಿದ್ದೇನೆ ಎಂದು ನಿಮಗೆ ಅನಿಸಬಹುದು. ಇವತ್ತು ನಾನು ನಿಮಗೆ ಹೇಳುತ್ತಿರುವ ಸ್ಟೋರಿಯಲ್ಲಿ ಒಬ್ಬರಿಗೆ ಈ ರೀತಿಯ ಪರಿಸ್ಥಿತಿ ಎದುರಾಗುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವ ಒಂದು ಶ್ರೇಷ್ಠತೆಯ ಫ್ರೆಂಡ್ಶಿಪ್ ಸ್ಟೋರಿಯನ್ನ ನೋಡೋಣ ಬನ್ನಿ. ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಇನ್ನು ತಡ ಮಾಡದೆ ಡೈರೆಕ್ಟ್ ಆಗಿ ವಿಡಿಯೋ ನೋಡೋಣ. ರಾಜೇಶ್ ಎಂಬ ದೊಡ್ಡ ವ್ಯಾಪಾರಿ ಇರುತ್ತಾನೆ. ಬೆಂಗಳೂರು ಎಂಬ ಸಿಟಿಯಲ್ಲಿ ಆತನಿಗೆ ತುಂಬಾ ಬಿಸಿನೆಸ್ ಗಳಿದ್ದಾವೆ. ಆತನು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡುವಂತ ಕೋಟ್ಯಾಧೀಶನಾಗಿದ್ದಾನೆ. ಇಂತಹ ವ್ಯಕ್ತಿ ಫುಟ್ಪಾತ್ ಅಲ್ಲೂ ಕೂಡ ಮಲಗಿಕೊಂಡಿದ್ದಾನೆ. ಆ ದಿನಗಳನ್ನು ನೆನಪು ಮಾಡಿಕೊಳ್ಳುತ್ತಿರುವ ರಾಜೇಶ್ಗೆ ಇದ್ದಕ್ಕಿದ್ದ ಹಾಗೆ ತನ್ನ ಫ್ರೆಂಡ್ ಗೋಪಾಲ್ ನೆನಪಾಗುತ್ತಾನೆ. ಇಷ್ಟು ವರ್ಷಗಳಿಂದ ನಾನು ಅವನನ್ನು ಮರೆತು ಹೋದೆನಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ರಾಜೇಶ್ ತನ್ನ ಹೆಂಡತಿಯ ಬಳಿಗೆ ಹೋಗುತ್ತಾನೆ. ರಾಜೇಶ್ನ ಹೆಂಡತಿ ರಮಾ ಆತನಿಗೆ ತಕ್ಕ ಹೆಂಡತಿ. ಆತನ ಮನಸ್ಸಿನ ಮಾತುಗಳನ್ನ ಆತನು ಹೇಳುವುದಕ್ಕಿಂತ ಮೊದಲೇ ಆಕೆ ಅರ್ಥ ಮಾಡಿಕೊಳ್ಳುತ್ತಿದ್ದಳು. ಏನಾಯ್ತು ರೀ, ಏಕೆ ಇಷ್ಟೊಂದು ಗಾಬರಿಯಾಗಿದ್ದೀರಾ? ಏನು ನೆನಪಾಯಿತು ಎಂದು ರಮಾ ನಗುತ್ತಾ ಕೇಳುತ್ತಾಳೆ. ಆಗ ರಾಜೇಶ್ ಅದಕ್ಕೆ ಉತ್ತರ ಕೊಡದೆ ನಮ್ಮ ಪ್ರವೀಣ್ ಈಗ ಎಲ್ಲಿದ್ದಾನೆ ಎಂದು ಕೇಳುತ್ತಾನೆ. ಪ್ರವೀಣ್ ರಾಜೇಶನ ಮಗ. ಪ್ರವೀಣ್ ತನ್ನ ಫ್ರೆಂಡ್ ಜೊತೆ ಬೆಡ್ರೂಮ್ ಅಲ್ಲಿ ಮಾತನಾಡಿಕೊಂಡು ಕುಳಿತುಕೊಂಡಿದ್ದಾನೆ. ರಾಜೇಶ್ ತನ್ನ ಬಗ್ಗೆ ಕೇಳಿದ್ದರಿಂದ ಬೆಡ್ರೂಮ್ ನಿಂದ ಪ್ರವೀಣ್ ಹೊರಗಡೆ ಬರುತ್ತಾನೆ. ಅವನು ಬಂದ ತಕ್ಷಣ ರಾಜೇಶ್, ನಾವೆಲ್ಲರೂ ಈಗ ತಕ್ಷಣ ಊರಿಗೆ ಹೋಗುತ್ತಿದ್ದೇವೆ. ನಮ್ಮ ಸ್ವಂತ ಊರಿಗೆ ಹೋಗಿ ತುಂಬಾ ದಿನಗಳಾಗಿದ್ದಾವೆ. ದಿನಗಳು ಅಲ್ಲ, ಎಷ್ಟೋ ವರ್ಷಗಳಾಗಿದ್ದಾವೆ. ಈಗಲೇ ನಾವು ನಮ್ಮ ಸ್ವಂತ ಊರಿಗೆ ಹೋಗುತ್ತಿದ್ದೇವೆ ಎಂದು ರಾಜೇಶ್ ಹೇಳಿದ ತಕ್ಷಣ ತಾಯಿ ಮಗ ಇಬ್ಬರು ಆಶ್ಚರ್ಯಗೊಳ್ಳುತ್ತಾರೆ. ಇಷ್ಟು ವರ್ಷ ಇಲ್ಲದ್ದು ಈಗ ಇದ್ದಕ್ಕಿದ್ದಾಗೆ ಊರಿಗೆ ಹೋಗುತ್ತಿರುವುದು ಏಕೆ ಎಂದು ರಮಾ ಕೇಳಿದಾಗ, ಯಾಕೋ ಏನೋ ನನ್ನ ಫ್ರೆಂಡ್ ಗೋಪಾಲ್ ನನ್ನ ನೋಡಬೇಕು ಎಂದು ಅನಿಸುತ್ತಿದೆ ಎಂದು ರಾಜೇಶ್ ಹೇಳುತ್ತಾನೆ. ಆ ನಂತರ ಅವರ ಫ್ಯಾಮಿಲಿ ರೆಡಿಯಾಗಿ ಉತ್ತರ ಕರ್ನಾಟಕದಲ್ಲಿರುವ ತಮ್ಮ ಗ್ರಾಮಕ್ಕೆ ಹೊರಡುತ್ತಾರೆ. ಪ್ರಯಾಣ ಏನೋ ಮಾಡುತ್ತಿದ್ದಾರೆ. ಆದ್ರೆ ಪ್ರವೀಣ್ಗೆ ಮಾತ್ರ ಇದು ಒಂದು ರೀತಿ ವಿಚಿತ್ರ ಅನಿಸುತ್ತಿದೆ. ಈಗ ಸಮ್ಮರ್ ಹಾಲಿಡೇಸ್ ಕೂಡ ಅಲ್ಲ, ಇದ್ದಕ್ಕಿದ್ದಾಗೆ ನಮ್ಮ ತಂದೆ ಏಕೆ ಊರಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ಪ್ರವೀಣ್ ಆಲೋಚನೆ ಮಾಡುತ್ತಾನೆ. ಪ್ರವೀಣ್ಗೆ ಅರ್ಥವಾಗುವುದಿಲ್ಲ. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಅವನು ತನ್ನ ತಂದೆ ಊರಿಗೆ ಹೋಗುತ್ತಿದ್ದಾನೆ. ಆ ಊರು ಹೇಗಿದೆ ಎಂದು ನೋಡಬೇಕು ಅಂತೇಳಿ ಅವನಿಗೂ ಕೂಡ ತುಂಬಾ ಆಸಕ್ತಿ ಇದೆ. ಆದ್ರೆ ಇಷ್ಟು ಸಡನ್ ಆಗಿ ಊರಿಗೆ ಕರೆದುಕೊಂಡು ಹೋಗ್ತಿರೋದಕ್ಕೆ ಏಕೆ ಎಂದು ತಿಳಿದುಕೊಳ್ಳುವ ಕ್ಯೂರಿಯಾಸಿಟಿ ಇದೆ. ಆಗ ಪ್ರವೀಣ್ ಇಷ್ಟೊಂದು ಆತುರವಾಗಿ ಏಕೆ ಹೋಗುತ್ತಿದ್ದೇವೆ ಡ್ಯಾಡಿ ಎಂದು ಕೇಳುತ್ತಾನೆ. ಆಗ ರಾಜೇಶ್, ನಾನು ಒಬ್ಬರ ಬಳಿ ಸಾಲ ಮಾಡಿದ್ದೇನೆ, ಆ ಸಾಲವನ್ನ ತೀರಿಸುವುದಕ್ಕೆ ಹೋಗುತ್ತಿದ್ದೇನೆ ಎಂದು ಹೇಳುತ್ತಾನೆ. ರಮಗೆ ಈ ವಿಷಯ ಗೊತ್ತಿರುವ ಕಾರಣ ನಿಧಾನವಾಗಿ ಕಿರುನಗೆಯನ್ನ ಬೀರುತ್ತಾ ತಂದೆ ಮಗನ ಮಾತನ್ನ ಕೇಳಿಸಿಕೊಳ್ಳುತ್ತಿದ್ದಾಳೆ. ನೀವು ಸಾಲ ತೆಗೆದುಕೊಂಡಿದ್ದೀರಾ? ಇಷ್ಟೊಂದು ಕೋಟ್ಯಾಧೀಶ್ವರರಾಗಿರುವ ನಾವು ಇನ್ನೊಬ್ಬರ ಬಳಿ ಸಾಲ ತೆಗೆದುಕೊಳ್ಳುವ ಪರಿಸ್ಥಿತಿ ಏನಿತ್ತು ಎಂದು ಕೇಳುತ್ತಾನೆ. ಆಗ ರಾಜೇಶ್, ಈಗ ನಮ್ಮ ಬಳಿ ದುಡ್ಡಿದೆ, ಆದ್ರೆ ಒಂದು ಕಾಲದಲ್ಲಿ ಒಂದೊತ್ತು ಊಟ ಮಾಡೋದು ಕೂಡ ನಮಗೆ ತುಂಬಾ ಕಷ್ಟವಿತ್ತು ಎಂದು ತನ್ನ ಬಾಲ್ಯದ ಸ್ಟೋರಿಯನ್ನ ಹೇಳುವುದಕ್ಕೆ ಶುರು ಮಾಡುತ್ತಾನೆ. ರಾಜೇಶ್ ಉತ್ತರ ಕರ್ನಾಟಕದ ಒಂದು ಚಿಕ್ಕ ಗ್ರಾಮದಲ್ಲಿ ಒಂದು ಗುಡಿಸಿಲಿನಲ್ಲಿ ವಾಸ ಮಾಡುತ್ತಿದ್ದನು. ಚಿಕ್ಕಂದಿನಲ್ಲೇ ತನ್ನ ತಂದೆ ತಾಯಿಯನ್ನ ಕಳೆದುಕೊಂಡ ರಾಜೇಶ್ ಕಡು ಬಡತನದಲ್ಲಿ ಬೆಳೆಯುತ್ತಾನೆ. ಆತನಿಗಿರುವ ಆಸ್ತಿ ಒಂದೇ ಆತನ ಮನೆ. ಅವರು ಇವರು ಕೊಟ್ಟಿದ್ದನ್ನ ತಿನ್ನುತ್ತಾ ಒಂದೊಂದು ಸಾರಿ ಹಸಿವಿನಿಂದ ಮಲಗುತ್ತಿದ್ದನು. ಅಂತಹ ಸಮಯದಲ್ಲಿ ರಾಜೇಶ್ಗೆ ಗೋಪಾಲ್ ಪರಿಚಯವಾಗುತ್ತಾನೆ. ಗೋಪಾಲ್ ಕೂಡ ತುಂಬಾ ಬಡವನು, ಆದ್ರೆ ಒಳ್ಳೆ ಮನುಷ್ಯನು, ಮಾನವೀಯತೆ ಗುಣಗಳನ್ನು ಹೊಂದಿರುವಂತ ವ್ಯಕ್ತಿ. ರಾಜೇಶ್ಗೆ ಯಾವಾಗಲೂ ಗೋಪಾಲ್ ಸಪೋರ್ಟಿಂಗ್ ಆಗಿ ಇರುತ್ತಿದ್ದನು. ನನ್ನ ಫ್ರೆಂಡ್ ತುಂಬಾ ಬುದ್ಧಿವಂತ, ಯಾವತ್ತೋ ಒಂದು ದಿನ ಅವನು ಒಳ್ಳೆ ಸ್ಥಾನಕ್ಕೆ ಹೋಗುತ್ತಾನೆ ಎಂದು ಗೋಪಾಲ್ಗೆ ರಾಜೇಶ್ ಮೇಲೆ ತುಂಬಾ ನಂಬಿಕೆ ಇತ್ತು. ಯಾವಾಗಲೂ ನೀನು ಓದಿಕೋ ಎಂದು ಪ್ರೋತ್ಸಾಹ ನೀಡುತ್ತಿದ್ದನು. ಆ ಪ್ರೋತ್ಸಾಹದಿಂದಲೇ ರಾಜೇಶ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡುತ್ತಾನೆ. ಆದ್ರೂ ಕೂಡ ಆತನಿಗೆ ಎಲ್ಲಿ ಕೂಡ ಉದ್ಯೋಗ ಸಿಗುವುದಿಲ್ಲ. ಓದು ಬುದ್ಧಿವಂತಿಕೆ ಇದ್ದರೂ ಕೂಡ ರಾಜೇಶ್ಗೆ ಬಡತನ ಮಾತ್ರ ಅವನಿಂದ ದೂರವಾಗುತ್ತಿಲ್ಲ. ಆದ್ರೆ ಅವನ ಜೀವನದಲ್ಲಿ ನಡೆಯಬೇಕಾಗಿರುವ ಎಲ್ಲವೂ ಕೂಡ ನಡೆಯುತ್ತಿದ್ದಾವೆ. ಗೋಪಾಲ್ ರಾಜೇಶ್
ರಾಜೇಶ್ಗೆ ಒಂದು ಒಳ್ಳೆಯ ಸಂಬಂಧವನ್ನ ನೋಡುತ್ತಾನೆ. ಬಡತನದ ಕುಟುಂಬದವಳಾಗಿದ್ದರೂ ಗುಣದಲ್ಲಿ ಸಿರಿವಂತಳಾಗಿರುವ ರಮಣನ್ನ ಕೊಟ್ಟು ಗೋಪಾಲ್ ರಾಜೇಶ್ಗೆ ಹತ್ತಿರ ಬಿದ್ದು ಮದುವೆ ಮಾಡಿಸುತ್ತಾನೆ. ಆ ನಂತರ ರಾಜೇಶ್ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಅದೇ ಊರಿನಲ್ಲಿ ವಾಸ ಮಾಡುತ್ತಿರುತ್ತಾನೆ. ರಮಾ ಕೂಡ ಅವನ ಜೊತೆ ಮನೆ ಕೆಲಸವನ್ನ ಮಾಡುತ್ತಿರುತ್ತಾಳೆ. ಆದ್ರೆ ಅವರಿಬ್ಬರು ರಾತ್ರಿ ಆಗಲು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ಕೇವಲ ಅವರ ಹಸಿವನ್ನ ನೀಗಿಸಿಕೊಳ್ಳುವುದಕ್ಕೆ ಮಾತ್ರವೇ ಸಾಧ್ಯವಾಗುತ್ತಿತ್ತು. ಆದರೆ ಜೀವನದಲ್ಲಿ ಎದ್ದು ನಿಲ್ಲುವುದಕ್ಕೆ ಆ ದುಡ್ಡು ಸರಿ ಹೋಗುತ್ತಿರಲಿಲ್ಲ. ನಾಳೆಯ ದಿನ ನಮಗೆ ಮಕ್ಕಳಾದರೆ ಅವರಿಗೆ ಒಳ್ಳೆ ಭವಿಷ್ಯವನ್ನ ನೀಡುವುದಕ್ಕೆ ಈ ದುಡ್ಡು ಸಾಕಾಗುವುದಿಲ್ಲ ಎಂದು ರಾಜೇಶ್ಗೆ ಅರ್ಥವಾಗಿತ್ತು. ಹೇಗಾದರೂ ಮಾಡಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಒಳ್ಳೆ ಉದ್ಯೋಗವನ್ನ ಹುಡುಕಿಕೊಳ್ಳಬೇಕೆಂದು ರಾಜೇಶ್ ನಿರ್ಧಾರ ಮಾಡುತ್ತಾನೆ. ಅದೇ ವಿಷಯವನ್ನ ಗೋಪಾಲ್ ಬಳಿ ಕೂಡ ಹೇಳುತ್ತಾನೆ. ಇಲ್ಲಿ ಸಮಸ್ಯೆ ಏನು ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ರೆಂಟು, ಅಡ್ವಾನ್ಸು, ಹೊಟ್ಟೆಯನ್ನ ತುಂಬಿಸಿಕೊಳ್ಳುವುದಕ್ಕೆ ದುಡ್ಡು ಬೇಕು. ರಾಜೇಶ್ಗೆ ಮದುವೆ ಆಗಿದೆ. ರಮಣನ್ನು ಕೂಡ ಜಾಗ್ರತೆಯಿಂದ ನೋಡಿಕೊಳ್ಳಬೇಕು. ಬೆಂಗಳೂರಿಗೆ ಹೋಗಿ ಹೊಸ ಜೀವನವನ್ನ ಶುರು ಮಾಡಬೇಕು ಅಂದ್ರೆ 10 ರಿಂದ 15 ಸಾವಿರ ದುಡ್ಡು ಬೇಕು. ಈ ದುಡ್ಡನ್ನ ಹೇಗೆ ಅರೇಂಜ್ ಮಾಡಬೇಕು ಅಂತ ರಾಜೇಶ್ ಆಲೋಚನೆ ಮಾಡುತ್ತಿರುವುದನ್ನ ಗೋಪಾಲ್ ನೋಡುತ್ತಾನೆ. ಕಷ್ಟದಲ್ಲಿ ಆಗುವವನೇ ನಿಜವಾದ ಸ್ನೇಹಿತ. ನೀನು ಬಾಯಿ ತೆಗೆದು ಕೇಳದೆ ಹೋದ್ರೂ ನಿನ್ನ ಕಷ್ಟ ಏನೆಂದು ನನಗೆ ಅರ್ಥವಾಗುವುದಿಲ್ಲ ಎಂದುಕೊಂಡಿದ್ದೀಯಾ? ದುಡ್ಡಿನ ಬಗ್ಗೆ ನೀನು ಆಲೋಚನೆ ಮಾಡಬೇಡ. ನಾನು ಏನೋ ಒಂದು ಮಾಡಿ ದುಡ್ಡನ್ನ ಅರೇಂಜ್ ಮಾಡ್ತೀನಿ ಅಂತೇಳಿ ಗೋಪಾಲ್ ರಾಜೇಶ್ಗೆ ಮಾತು ಕೊಡುತ್ತಾನೆ. ಕೊಟ್ಟ ಮಾತಿನ ಪ್ರಕಾರ ಗೋಪಾಲ್ ಮಾರನೇ ದಿನ 10,000 ದುಡ್ಡನ್ನ ರಾಜೇಶ್ ಕೈಯಲ್ಲಿ ಇಡುತ್ತಾನೆ. ಈ ದುಡ್ಡು ಎಲ್ಲಿಂದ ಬಂತು ಎಂದು ಕೇಳಿದಾಗ ಲಕ್ಷ್ಮಿಯ ಒಡವೆಯನ್ನ ಅಡವಿಟ್ಟು ತೆಗೆದುಕೊಂಡು ಬಂದೆ ಎಂದು ಹೇಳಿದ ತಕ್ಷಣ ರಾಜೇಶ್ಗೆ ದುಃಖವನ್ನ ತಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಗೋಪಾಲ್ ನನ್ನು ಆತ್ಮೀಯತೆಯಿಂದ ತಪ್ಪಿಕೊಳ್ಳುತ್ತಾನೆ. ಆ ನಂತರ ರಾಜೇಶ್ ಬೆಂಗಳೂರಿಗೆ ಬರುತ್ತಾನೆ. ಮೊದಲಿಗೆ ಸ್ವಲ್ಪ ದಿನಗಳಲ್ಲೇ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ನಿಧಾನವಾಗಿ ಒಂದು ಕಂಪನಿಯನ್ನ ಓಪನ್ ಮಾಡುತ್ತಾನೆ. ನಂತರ ಆ ಕಂಪನಿ 10 ಬ್ರಾಂಚ್ಗಳಾಗಿ ಬದಲಾಗಿ ಬೆಂಗಳೂರಲ್ಲೇ ಅತ್ಯಂತ ದೊಡ್ಡ ಧನವಂತನಾಗಿ ರಾಜೇಶ್ ಬದಲಾಗುವುದು ಎಲ್ಲವೂ ಕೂಡ ನಡೆದು ಹೋಗುತ್ತದೆ. ಎಷ್ಟು ವರ್ಷ ಕಳೆದರೂ ಕೂಡ ರಾಜೇಶ್ಗೆ ಒಂದು ಸಾರಿ ಕೂಡ ಗೋಪಾಲ್ ನನ್ನ ನೋಡಬೇಕೆಂದು ಅನಿಸಲಿಲ್ಲ. ಗೋಪಾಲ್ ಈಗ ಎಲ್ಲಿದ್ದಾನೆ, ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ ಎಂದು ಕೂಡ ಆತನಿಗೆ ಗೊತ್ತಿಲ್ಲ. ಸಹಾಯ ಮಾಡಿದವರನ್ನ ಮರೆತು ಹೋಗುವುದು ಮನುಷ್ಯನ ಲಕ್ಷಣ. ರಾಜೇಶ್ ಕೂಡ ತನಗೆ ಸಹಾಯ ಮಾಡಿದ ಗೋಪಾಲ್ ನನ್ನ ಮರೆತು ಹೋದನು. ಆದರೆ ಈಗ ಯಾಕೋ ಏನೋ ಗೋಪಾಲ್ ಇದ್ದಕ್ಕಿದ್ದಾಗೆ ನೆನಪಾಗಿ ಉತ್ತರ ಕರ್ನಾಟಕದ ಆ ಕುಗ್ರಾಮಕ್ಕೆ ಬಂದಿದ್ದಾನೆ. ತನ್ನ ತಂದೆಯ ಮಾತನ್ನು ಕೇಳಿದ ಪ್ರವೀಣ್ಗೆ ಇದು ಒಂದು ರೀತಿಯ ಹೊಸದಾಗಿದೆ. ಸ್ವಾರ್ಥದಿಂದ ತನ್ನ ಬಗ್ಗೆ ಆಲೋಚನೆ ಮಾಡದೆ ಈಗಿನ ಕಾಲದಲ್ಲಿ ಕೂಡ ಸಹಾಯ ಮಾಡುವವರು ಇದ್ದಾರಾ ಎಂದು ಆಲೋಚನೆ ಮಾಡುತ್ತಾನೆ. ನೋಡುತ್ತಿದ್ದಾಗೇನೆ ಅವರು ಊರನ್ನ ಸೇರಿಕೊಳ್ಳುತ್ತಾರೆ. ರಾಜೇಶ್ ಊರನ್ನ ಬಿಟ್ಟು ಹೋಗಿ 25 ವರ್ಷ ಕಳೆದರೂ ಕೂಡ ಊರು ಯಾವುದೇ ರೀತಿ ಬದಲಾಗಿರುವುದಿಲ್ಲ. ಅಲ್ಲಿ ಇಲ್ಲಿ ನೋಡುತ್ತಾ ರಾಜೇಶ್ ಕೊನೆಗೆ ಗೋಪಾಲ್ ಮನೆಯನ್ನ ಸೇರಿಕೊಳ್ಳುತ್ತಾನೆ. ಆತನು ದೊಡ್ಡ ಲಕ್ಸುರಿ ಕಾರಿನಲ್ಲಿ ಊರಿಗೆ ಬಂದಿದ್ದರಿಂದ ಗ್ರಾಮಸ್ಥರೆಲ್ಲರೂ ಆತನನ್ನು ಆಶ್ಚರ್ಯವಾಗಿ ನೋಡುತ್ತಾ ಅವರೆಲ್ಲರೂ ಗೋಪಾಲ್ ಮನೆ ಹತ್ತಿರ ಸೇರಿಕೊಳ್ಳುತ್ತಾರೆ. ಹಳ್ಳಿಯ ಕಡೆ ಮನೆ ಬಾಗಿಲನ್ನು ಹಾಕಿಕೊಳ್ಳುವುದು ಸಾಧಾರಣವಾಗಿ ತುಂಬಾ ಕಡಿಮೆ. ಅದೇ ರೀತಿ ಗೋಪಾಲ್ ಮನೆಯೂ ಕೂಡ ಬಾಗಿಲನ್ನ ಹಾಕಿಕೊಳ್ಳದೇ ಇದ್ದಿದ್ದರಿಂದ ರಾಜೇಶ್ ನೇರವಾಗಿ ಮನೆಯ ಒಳಗಡೆ ಬರುತ್ತಾನೆ. ಅಲ್ಲಿ ಗೋಪಾಲ್ ಮಂಚದ ಮೇಲೆ ಮಲಗಿರುವುದನ್ನ ನೋಡಿ ರಾಜೇಶ್ ಕಂಗಾಲಾಗುತ್ತಾನೆ. ಆದರೆ ಗೋಪಾಲ್ ಮಾತ್ರ ರಾಜೇಶ್ ನನ್ನ ಗುರುತು ಹಿಡಿಯುವುದಿಲ್ಲ. ಯಾರೇ ನೀವು, ಯಾರು ಬೇಕು ಎಂದು ಲಕ್ಷ್ಮಿ ರಾಜೇಶ್ ನನ್ನ ಕೇಳುತ್ತಾಳೆ. ಆಗ ರಾಜೇಶ್, ಅತ್ತಿಗೆ ನನ್ನನ್ನ ಗುರುತು ಹಿಡಿಲಿಲ್ವಾ? ನನ್ನನ್ನ ಚಿಕ್ಕ ವಯಸ್ಸಿನಲ್ಲಿ ಚಿನ್ನ ಎಂದು ಕರೆಯುತ್ತಿದ್ರಿ, ಮರೆತು ಹೋದ್ರ ಎಂದು ರಾಜೇಶ್ ಹೇಳುತ್ತಾನೆ. ಆ ಮಾತನ್ನು ಕೇಳಿದ ತಕ್ಷಣ ಗೋಪಾಲ್ ಸಂತೋಷದಿಂದ ಮಂಚದಿಂದ ಏಳುತ್ತಾನೆ. ಆತುರವಾಗಿ ರಾಜೇಶ್ ಬಳಿ ಓಡಿ ಬರುತ್ತಾನೆ. ಏನು ರಾಜೇಶ್, ಎಷ್ಟೊಂದು ಬದಲಾಗಿದ್ದೀಯಾ? ಇಷ್ಟು ವರ್ಷ ಏನಾಗಿದ್ದೋ? ಈಗ ನಾವು ನೆನಪಾದವಾ ಅಂತೇಳಿ ತುಂಬಾ ಸಂತೋಷವಾಗಿ ಕೇಳುತ್ತಾನೆ. ಆ ನಂತರ ಸ್ನೇಹಿತರಿಬ್ಬರು ಸೇರಿಕೊಂಡು ತನ್ನ ಬಾಲ್ಯದ ನೆನಪುಗಳನ್ನು ಮಾತನಾಡಿಕೊಳ್ಳುತ್ತಾರೆ. ಗೋಪಾಲ್ ಮಾತನಾಡುವಾಗ ಗೊತ್ತಾಗಿದ್ದು ಏನು ಅಂದ್ರೆ ಆತನಿಗೆ 2 ಮಕ್ಕಳು. ಮಗ ತುಂಬಾ ಚೆನ್ನಾಗಿ ಓದಿದ್ದಾನೆ. ಆದ್ರೆ ಉದ್ಯೋಗ ಸಿಗದೇ ಇರುವ ಕಾರಣ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದಾನೆ. ಮಗಳನ್ನು ಬೆಳೆಸುವ ಶಕ್ತಿ ಇಲ್ಲದಿರುವ ಕಾರಣ ಆಕೆಯನ್ನ ಗೋಪಾಲ್ ಲಕ್ಷ್ಮಿಯ ಅಣ್ಣನ ಮನೆಯಲ್ಲಿ ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ನನ್ನ ಮಗನ ಸಂಪಾದನೆಯೆಲ್ಲ ನನ್ನ ಔಷಧಿಗೆ ಖರ್ಚಾಗುತ್ತಿದೆ ಎಂದು ತುಂಬಾ ದುಃಖದಿಂದ ಹೇಳುತ್ತಾನೆ. ಇದನ್ನೆಲ್ಲ ಕೇಳಿದ ರಾಜೇಶ್ಗೆ ಹೃದಯ ಒಡೆದು ಹೋಗುತ್ತದೆ. ನಾನು ಇಷ್ಟೊಂದು ಉನ್ನತ ಮಟ್ಟಕ್ಕೆ ಹೋಗಲು ಕಾರಣವಾಗಿರುವ ಗೋಪಾಲ್ ಇಷ್ಟೊಂದು ಕಷ್ಟಪಡುತ್ತಿರುವುದನ್ನು ನೋಡಿ ಆತನು ತಡೆದುಕೊಳ್ಳಲಾಗದೆ ಹೋಗುತ್ತಾನೆ. ಆಗ ತಕ್ಷಣ ಗೋಪಾಲ್ನ ಫ್ಯಾಮಿಲಿಯನ್ನ ತನ್ನ ಜೊತೆ ಬೆಂಗಳೂರಿಗೆ ಕರೆದುಕೊಂಡು ಬಂದು ತನ್ನ ಫ್ಯಾಮಿಲಿಯ ಜೊತೆ ತನ್ನ ಮನೆಯಲ್ಲಿಟ್ಟುಕೊಳ್ಳುತ್ತಾನೆ. ಸಮಯ ವೇಗವಾಗಿ ಕಳೆದು ಹೋಯಿತು. ರಾಜೇಶ್ ಗೋಪಾಲ್ನ ಮಗನಿಗೆ ತನ್ನ ಕಂಪನಿಯಲ್ಲಿ ಮ್ಯಾನೇಜರ್ ಪೋಸ್ಟ್ ಅನ್ನು ಕೊಡುತ್ತಾನೆ. ರಾಜೇಶ್ ಗೋಪಾಲ್ನ ಮಗಳನ್ನ ತನ್ನ ಮಗನಿಗೆ ಮದುವೆ ಮಾಡಿಕೊಂಡು ಸೊಸೆಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಈ ರೀತಿಯಾಗಿ ತನಗೆ ಕಷ್ಟದಲ್ಲಿ ಸಹಾಯ ಮಾಡಿದ ಸ್ನೇಹಿತನಿಗೆ ಜೊತೆಯಾಗಿ ನಿಂತುಕೊಂಡು ಗ್ರಾಮಸ್ಥರೆಲ್ಲರೂ ಅವನ ಬಗ್ಗೆ ಶ್ರೇಷ್ಠವಾಗಿ ಮಾತನಾಡಿಕೊಳ್ಳುವಂತೆ ಒಂದು ದೊಡ್ಡ ಸ್ಥಾನಕ್ಕೆ ಹೋಗುತ್ತಾನೆ. ಈ ರೀತಿಯ ಒಬ್ಬ ಸ್ನೇಹಿತ ನಿಮ್ಮ ಜೀವನದಲ್ಲಿ
ಜೀವನದಲ್ಲಿ ಇದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.